ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಾಮ್. ಇವತ್ತಿನ ಕತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅಕ್ಕ, ಇವತ್ತು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ಆಫೀಸಿನಿಂದ ಬೇಗ ಬಾ ಅಂತ ಅಕ್ಕ ಸುಮಳಿಗೆ ಫೋನ್ ಮಾಡಿ ಹೇಳುತ್ತಾಳೆ ತಂಗಿ ಕೀರ್ತಿ. ಈಗ ಕತೆಯೊಳಗೆ ಹೋಗೋಣ. ಜಾನಕಿ ಹಾಗೂ ರಾಮಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು, ಸುಮಾ ಮತ್ತು ಕೀರ್ತಿ. ಇವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುವುದರಿಂದ ಮಕ್ಕಳನ್ನು ಒಳ್ಳೆ ಸ್ಕೂಲ್ ಹಾಗೂ ಒಳ್ಳೆ ಕಾಲೇಜುಗಳಲ್ಲಿ ಓದಿಸಬೇಕೆಂದು ತಂದೆ ತಾಯಿ ಇಬ್ಬರು ತುಂಬ ಕಷ್ಟಪಡುತ್ತಿದ್ದರು. ರಾಮಪ್ಪ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಒಂದು ಚಿಕ್ಕ ದಿನಸಿ ಅಂಗಡಿನೂ ಇತ್ತು. ಜಾನಕಿ ಬೆಳಿಗ್ಗೆ ಬೇಗ ಇದ್ದು ಮನೆ ಕೆಲಸವೆಲ್ಲ ಮುಗಿಸಿ ಗಂಡ ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ನೀಡಿ ಅವರು ಹೊರಟ ನಂತರ ಇವಳು ಸಹ ಬಾಕ್ಸ್ ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಿದ್ದಳು. ಬೆಳಗ್ಗೆಯಿಂದ ಸಂಜೆಯವರೆಗೆ ಒಬ್ಬಳೇ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದಳು. ರಾಮಪ್ಪ ಸಂಜೆ ಸ್ಕೂಲ್ನಿಂದ ಬಂದ ತಕ್ಷಣ ಫ್ರೆಶ್ ಆಗಿ ಟೀ ಮಾಡಿ ಕುಡಿದು ಅಂಗಡಿಗೆ ಹೋಗುತ್ತಿದ್ದನು. ರಾಮಪ್ಪ ಅಂಗಡಿಗೆ ಬಂದ ತಕ್ಷಣ ಜಾನಕಿ ಮನೆಗೆ ಬಂದು ಫ್ರೆಶ್ ಆಗಿ ಮಕ್ಕಳಿಗೆ ಏನಾದರೂ ತಿನ್ನಲು ಕೊಟ್ಟು ಇವಳು ಟೀ ಮಾಡಿ ಕುಡಿದು ಬಟ್ಟೆ ಹೊಲಿಯಲು ಮಿಷನ್ ಮೇಲೆ ಕುಳಿತುಕೊಳ್ಳುತ್ತಿದ್ದಳು. ಜಾನಕಿ ಮದುವೆಗೆ ಮುಂಚೆನೇ ಬಟ್ಟೆ ಹೊಲಿಯುವುದನ್ನು ಕಲಿತಿದ್ದಳು. ಈ ರೀತಿ ಖಾಲಿ ಸಮಯದಲ್ಲಿ ಹೊಲಿದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡುತ್ತಿದ್ದಳು. ಬಿಟೆಕ್ ಫೈನಲ್ ಇಯರ್ ಓದುತ್ತಿರುವ ಸುಮಾಳಿಗೆ MNC ಕಂಪನಿಯಲ್ಲಿ ಜಾಬ್ ಬರುತ್ತದೆ. ಕೀರ್ತಿ BCom ಸೆಕೆಂಡ್ ಇಯರ್ ಓದುತ್ತಿರುತ್ತಾಳೆ. ಸುಮಾ ದೊಡ್ಡ ಮಗಳಾಗಿರುವುದರಿಂದ ಬಟ್ಟೆಗಳು ಅಥವಾ ಬೇರೆ ಯಾವುದಾದರೂ ಆಗಲಿ ಹೊಸವೇ ಸಿಗುತ್ತಿತ್ತು. ಕೀರ್ತಿ ಅಕ್ಕನು ಬಳಸಿದ ವಸ್ತುಗಳು ಹಾಗೂ ಬಟ್ಟೆಗಳನ್ನು ಇವಳು ಬಳಸುತ್ತಿದ್ದಳು. ಆದರೆ ಯಾವತ್ತೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಅವಳು ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಸುಮಾ ಮಾತ್ರ ಕೀರ್ತಿಯನ್ನು ನೋಡಿ ಇವಳೊಬ್ಬಳು ಹುಚ್ಚಿ, ಈ ಜನ್ರೇಷನ್ಗೆ ಅನುಗುಣವಾಗಿ ಇರುವುದಕ್ಕೂ ಬರಲ್ಲ ಅಂದುಕೊಳ್ಳುತ್ತಿದ್ದಳು. ಸುಮಾ ಮನೆ ಕೆಲಸದಲ್ಲಿ ಅಮ್ಮನಿಗೆ ಏನೂ ಸಹಾಯ ಮಾಡುತ್ತಿರಲಿಲ್ಲ. ಅವಾಗವಾಗ ಅಮ್ಮನು ಇಲ್ಲದಿದ್ದಾಗ ಅಡುಗೆ ಮಾಡುವುದಷ್ಟೇ ಅವಳ ಕೆಲಸ. ಆದರೆ ಕೀರ್ತಿ ಪ್ರತಿದಿನವೂ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಸುಮಾಳಿಗೆ ಈ ರೀತಿ ಮನೆ ಕೆಲಸಗಳೆಲ್ಲ ಮಾಡೋದು ನಾಮೋಷಿಯಾಗಿ ಫೀಲ್ ಆಗ್ತಿದ್ಲು. ಅವಳ ಓದಿಗೆ ತಕ್ಕ ಜಾಬ್ ಸಿಕ್ಕಿದ್ದರಿಂದ ಅವಳ ಕಾಲುಗಳು ಭೂಮಿ ಮೇಲೆ ಇರಲಿಲ್ಲ. 2 ವರ್ಷಗಳ ನಂತರ ಕೀರ್ತಿ ಇನ್ನೂ ಓದುತ್ತಿದ್ದಾಳೆ. ಸುಮಾಳಿಗೆ ಮದುವೆ ಮಾಡೋಣ ಅಂತ ಹುಡುಗನನ್ನು ಹುಡುಕುವ ಕೆಲಸದಲ್ಲಿರುತ್ತಾರೆ ರಾಮಪ್ಪ. ಯಾವ ತಂದೆಯಾದರೂ ಆಗಲಿ ತನ್ನ ಮಗಳನ್ನು ಒಳ್ಳೆಯ ಗುಣ ಸ್ವಭಾವ, ವಿದ್ಯೆ, ಉದ್ಯೋಗ, ಒಳ್ಳೆಯ ಆಸ್ತಿಪಾಸ್ತಿಗಳನ್ನು ಹೊಂದಿರುವ ಒಳ್ಳೆಯ ಕುಟುಂಬಕ್ಕೆ ಕೊಡಬೇಕೆಂದುಕೊಳ್ಳುತ್ತಾರೆ. ಈ ರೀತಿಯಾಗಿರುವ 3 ಒಳ್ಳೆಯ ಸಂಬಂಧಗಳನ್ನು ಆಯ್ಕೆ ಮಾಡಿ ಮನೆ ತನಕ ಕರೆತಂದರೆ ಮಗಳು ಈ ಹುಡುಗ ಉದ್ದ ಜಾಸ್ತಿ, ಆ ಹುಡುಗ ಕುಳ್ಳ ಜಾಸ್ತಿ, ಅವರು ಸಿಟಿಯಲ್ಲಿ ಇಲ್ಲ, ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ, ಈ ರೀತಿ ಹೆಸರುಗಳನ್ನು ಇಟ್ಟು ಬಂದ ಸಂಬಂಧಗಳನ್ನೆಲ್ಲ ರಿಜೆಕ್ಟ್ ಮಾಡುತ್ತಿದ್ದಳು. ಒಂದು ದಿನ ತಾಯಿ ಜಾನಕಿ ಕೋಪದಿಂದ, ಯಾಕೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಗಟ್ಟಿಯಾಗಿ ಕೇಳಿದಾಗ ಆಗ ಹೇಳಿದಳು, ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಅವನನ್ನೇ ಮದುವೆಯಾಗುವುದು ಎಂದಳು. ಆಗ ಜಾನಕಿಗೆ ಏನು ಮಾಡುವುದು ಅಂತ ತಿಳಿಯದೆ ಸುಮ್ಮನೆ ಕೂತು ಬಿಟ್ಟಳು. ಸ್ವಲ್ಪ ಸಮಯದ ನಂತರ ಸಮಾಧಾನ ಮಾಡಿಕೊಂಡು ಗಂಡ ರಾಮಪ್ಪ ಬಳಿ ಬಂದು ನಡೆದ ವಿಷಯವನ್ನೆಲ್ಲ ತಿಳಿಸಿ ಗಂಡನನ್ನು ಒಪ್ಪಿಸುತ್ತಾಳೆ. ಆಗ ರಾಮಪ್ಪ ತನ್ನ ಮಗಳನ್ನು ಕರೆದು ಹುಡುಗನ ವಿವರಗಳನ್ನು ಕೇಳುತ್ತಾಳೆ. ಹೆಸರು ವಿಜಯ್, ನನ್ನ ಕೊಲೀಗ್, ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಹೇಳಿದಳು. ರಾಮಪ್ಪ ಹುಡುಗನ ಬಗ್ಗೆ ವಿಚಾರಣೆ ನಡೆಸಿದ ಮೇಲೆ ತಿಳಿಯಿತು ಅವರು ಇವರ ದೂರದ ಸಂಬಂಧಿಗಳು ಅಂತ. ಒಳ್ಳೆಯ ಹುಡುಗ, ಗೌರವದ ಮನೆತನ ಎಂದು ತಿಳಿದು ಮದುವೆಗೆ ಅಡ್ಡಿ ಏನು ಹೇಳಲಿಲ್ಲ ರಾಮಪ್ಪ. ಡೈರೆಕ್ಟಾಗಿ ಮನೆಗೆ ಹೋಗಿ ಒಬ್ಬರಿನೊಬ್ಬರು ಇಷ್ಟಪಟ್ಟಿದ್ದಾರೆ ಅಂತ ಕೇಳುವುದಕ್ಕಿಂತ ಮಧ್ಯವರ್ತಿಗಳ ಮೂಲಕ ಹೆಣ್ಣು ನೋಡಲು ಬರೋಕ್ಕೆ ಹೇಳುತ್ತಾರೆ ಜಾನಕಿ ಹಾಗೂ ರಾಮಪ್ಪ. ಫೋನುಗಳ ಮುಖಾಂತರ ಹುಡುಗ ಹುಡುಗಿಯರ ಫೋಟೋ ಕಳುಹಿಸಿಕೊಳ್ಳುತ್ತಾರೆ. ವಿಜಯ್ ಮನೆಯವರಿಗೆ ಸುಮಾ ಇಷ್ಟವಾಗುತ್ತಾಳೆ. ನಂತರ ಹುಡುಗಿಯನ್ನು ನೋಡಲು ಬರುತ್ತೇವೆ ಅಂತ ಹೇಳಿ ಕಳುಹಿಸಿದರು. ಈ ವಿಷಯವನ್ನೆಲ್ಲ ಸುಮಾ ವಿಜಯ್ಗೆ ಮೊದಲೇ ಹೇಳಿರುವುದರಿಂದ ವಿಜಯ್ ಏನು ಮಾತನಾಡದೆ ಸುಮ್ಮನೆ ಇದ್ದನು. ಕೀರ್ತಿಗೆ ಹುಷಾರಿಲ್ಲದ ಕಾರಣ ಮನೆಯಲ್ಲಿಯೇ ಇದ್ದಳು. ಅಕ್ಕನನ್ನು ನೋಡಲು ಇವತ್ತು ಹುಡುಗ ಹಾಗೂ ಹುಡುಗನ ಮನೆಯವರು ಬರುತ್ತಿದ್ದಾರೆ, ಅದು ಅವಳು ಇಷ್ಟಪಟ್ಟ ಹುಡುಗನೇ ಎಂದು ತಿಳಿದು ತುಂಬ ಸಂತೋಷ ಪಡುತ್ತಾಳೆ. ಜಾನಕಿ ಕೀರ್ತಿಗೆ ಅಕ್ಕನಿಗೆ ಫೋನ್ ಮಾಡಿ ಬೇಗ ಬರಲು ಹೇಳು ಎನ್ನುತ್ತಾಳೆ. ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಇವತ್ತೇ ನಿನ್ನನ್ನು ನೋಡಲು ಬರ್ತಾ ಇದ್ದಾರೆ, ಬೇಗ ಬಾ ಆಫೀಸಿನಿಂದ ಎಂದು ಹೇಳಿದ ತಂಗಿ ಕೀರ್ತಿಯ ಮಾತುಗಳನ್ನು ಕೇಳಿ
ಸಂತೋಷದಲ್ಲಿ ಮುಳುಗಿ ತೇಲುತ್ತಾಳೆ ಸುಮಾ. ಅದಕ್ಕೆ ಇರಬೇಕು, ಇವತ್ತು ವಿಜಯ್ ಆಫೀಸಿಗೆ ಬಂದಿಲ್ಲ ನೋಡು, ನನ್ನ ಹತ್ತಿರ ಒಂದು ಮಾತು ಹೇಳಲೇ ಇಲ್ಲ ಅಂದುಕೊಳ್ಳುತ್ತಾಳೆ. ಆಫೀಸಿಗೆ ಲೀವ್ ಹಾಕಿ ಮನೆಗೆ ಬಂದಳು. ಬರೋ ಹುಡುಗ ಹೊಸಬನೇನೂ ಅಲ್ಲ, ಆದ್ದರಿಂದ ಅಷ್ಟೊಂದು ಭಯವಿಲ್ಲ. ಅವರ ಮನೆಯವರಿಗೆ ಇಷ್ಟ ಆಗಬೇಕು ಅಂತ ಮಹಾಲಕ್ಷ್ಮಿ ಥರ ರೆಡಿಯಾದಳು. ಸುಮಾ ವಿಜಯ್ ಮನೆಯವರಿಗೆ ಇಷ್ಟವಾದಳು. ಅವರಿಗೆ ಇವರ ಪ್ರೀತಿ ವಿಚಾರ ಗೊತ್ತಿಲ್ಲವಾದ್ದರಿಂದ ವಿಜಯ್ ಅಭಿಪ್ರಾಯವನ್ನು ಕೇಳಿದರು. ಅದಕ್ಕೆ ವಿಜಯ್ ನನಗೂ ಒಪ್ಪಿಗೆ ಅಂತ ತಿಳಿಸಿದನು. ಎರಡೂ ಕುಟುಂಬಗಳಿಗೂ ಇಷ್ಟವಾಗಿರುವುದರಿಂದ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದರು. ರಾಮಪ್ಪ ಎಂಗೇಜ್ಮೆಂಟನ್ನು ತನಗೆ ಇರುವುದರಲ್ಲಿ ಚೆನ್ನಾಗಿ ನಡೆಸಿಕೊಟ್ಟ. ಎಂಗೇಜ್ಮೆಂಟ್ ಆದ ನಂತರವೇ ಸುಮಾ ವಿಜಯ್ ಜೊತೆ ಸಿನಿಮಾ, ಶಿಕಾರು, ಶಾಪಿಂಗು ಅಂತ ಬೈಕಿನಲ್ಲಿ ಸುತ್ತಾಡುತ್ತಿದ್ದಳು. ಈ ಜನರೇಷನ್ನಲ್ಲಿ ಇವೆಲ್ಲ ಕಾಮನ್ನೇ. ಆದರೂ ನಾವು ಮಧ್ಯತರಗತಿಯ ಕುಟುಂಬದವರಲ್ಲಮ್ಮ, ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ನೋಡಿಕೊಂಡು ಹಾಕಬೇಕು. ಹೇಗೂ ನೀನು ಇಷ್ಟಪಟ್ಟ ಹುಡುಗನ ಜೊತೆಯೇ ಮದುವೆ ಮಾಡುತ್ತಿರುವುದಲ್ಲ, ನೀನು ಈ ರೀತಿ ಎಲ್ಲ ಸುತ್ತಾಡಬಾರದು, ನೋಡುವ ಜನರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಂತ ಹೇಳುತ್ತಾಳೆ ಜಾನಕಿ. ಸರಿ ಬಿಡಮ್ಮ ಅಂತ ಹೇಳಿ, ಇವರಂತೂ ನಾನು ಯಾರ ಜೊತೆ ಹೋಗುತ್ತಿದ್ದೀನಿ, ಭಾವಿ ಗಂಡನ ಜೊತೆ ಅಲ್ಲವೇ, ಅದರಲ್ಲೂ ನಮ್ಮಿಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ, ಇವರ ಟೂ ಮಚ್ ಅಲ್ಲದಿದ್ದರೆ ನನ್ನ ಎಂಜಾಯ್ಮೆಂಟ್ಗೆ ಅಡ್ಡಿ ಬರುತ್ತಿದ್ದಾರೆ ಎಂದುಕೊಂಡಳು ಮನಸ್ಸಿನಲ್ಲಿ. ಸುಮಾ ಹಾಗೂ ವಿಜಯ್ ತಂದೆ ತಾಯಿಗಳು ಮದುವೆಗೆ ಒಳ್ಳೆಯ ಮುಹೂರ್ತವನ್ನು ನೋಡಲು ಐನೋರನ್ನು ಕರೆಸಿದರು. ಲಗ್ನಪತ್ರಿಕೆ ಪರಿಸುವುದಕ್ಕೆ ಒಳ್ಳೆಯ ಮುಹೂರ್ತ ಹತ್ತಿರದಲ್ಲೇ ಇರುವುದರಿಂದ ಅದನ್ನೇ ಫಿಕ್ಸ್ ಮಾಡಿದರು. ಮದುವೆಗೆ ಇನ್ನು 15 ದಿನ ಮಾತ್ರ ಇರುವುದರಿಂದ ಬೇಗ ಬೇಗ ಶಾಪಿಂಗ್ ಮುಗಿಸಿ ಮದುವೆಗೆ ತಯಾರಾದರು. ಮದುವೆ ಹೆಣ್ಣಿನ ಕಡೆಯವರದಾಗಿತ್ತು. ರಾಮಪ್ಪ ಮಗಳ ಮದುವೆಯನ್ನು ಮನೆ ಮುಂದೆ ಮಾಡಬೇಕೆಂದುಕೊಂಡರು. ಆದರೆ ಸುಮಾಳಿಗೆ ಮನೆಯ ಮುಂದೆ ಮದುವೆ ಚೀಪಾಗಿ ಫೀಲಾದಳು. ಅಪ್ಪನನ್ನು ಪೀಡಿಸಿ ಫಂಕ್ಷನ್ ಹಾಲ್ ಬುಕ್ ಮಾಡಿಸಿದಳು. ಕೀರ್ತಿ ಅಕ್ಕನ ಹತ್ತಿರ ಬಂದು, ಅಕ್ಕ ನೀನು ಹ್ಯಾಪಿಯಾಗಿ ಇದ್ದೀಯ, ಅದೇ ಸಾಕು ನಮಗೆ. ಆದರೂ ನಮ್ಮ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಈಗಲೇ ನಿನಗೆ ಇಷ್ಟವಾಗಿರುವ ಒಡವೆಗಳು, ಸೀರೆಗಳು ಅಂತ ನಮ್ಮ ಅಂತಸ್ತಿಗೆ ಮೀರಿ ಖರ್ಚು ಮಾಡಿಸಿದ್ದೀಯ. ಮತ್ತೆ ಹೀಗೆ ಫಂಕ್ಷನ್ ಹಾಲ್ ಅಂತ. ಭಾವನವರು ಮದುವೆ ನಿಮ್ಮಿಷ್ಟ ಅಂತ ಹೇಳಿದಾರಲ್ಲ. ನಮ್ಮ ಪರಿಸ್ಥಿತಿ ನಿನಗೆ ತಿಳಿಯದಿರುವುದಲ್ಲ. ಎಲ್ಲ ತಿಳಿದು ನೀನು ಈ ರೀತಿ ಬಿಹೇವ್ ಮಾಡುವುದು ನನಗೇನು ಇಷ್ಟವಾಗುತ್ತಿಲ್ಲ ಅಕ್ಕ ಎಂದಳು. ಹೌದು ತಂಗಿ, ನೀನು ಬಹಳ ಚೆನ್ನಾಗಿ ಹೇಳಿದೆ. ಅಪ್ಪ ಅಮ್ಮನನ್ನು ನೀನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ನಿನ್ನ ಮದುವೆಯಾದರೂ ಆಡಂಬರಕ್ಕೆ ಹೋಗೋದಿರ ನೋಡಿಕೊ ಅಂತ ಹೀಯಾಳಿಸುವ ರೀತಿ ಮಾತನಾಡಿದಳು. ಮದುವೆ ಘನವಾಗಿ ನಡೆದು ಮಗಳನ್ನು ಅತ್ತೆ ಮನೆಗೆ ಕಳುಹಿಸಿಕೊಟ್ಟರು ಜಾನಕಿ ಹಾಗೂ ರಾಮಪ್ಪ. ಸುಮಾ ಅತ್ತೆಯ ಮನೆಯಲ್ಲಿ ಎಷ್ಟೋ ಸಂತೋಷದಿಂದ ಹೆಜ್ಜೆ ಇಟ್ಟಳು. ಹೊಸ ಸೊಸೆ ಅಂತ ಅತ್ತೇನೂ ಏನು ಕೆಲಸ ಹೇಳಲಾರಳು. 1 ತಿಂಗಳು ಕಳೆಯುತ್ತಿದ್ದರೂ ಒಂದು ಕೆಲಸವೂ ಮುಟ್ಟುತ್ತಿರಲಿಲ್ಲ ಸುಮಾ. ತವರು ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿಯೇ ಇದ್ದರು, ಒಂದು ಖರ್ಚು ವಿಷಯದಲ್ಲಿ ಬಿಟ್ಟು. ಜಾನಕಿ ಮಗಳಿಗೆ ಫೋನ್ ಮಾಡಿದ ಪ್ರತಿ ಸಾರಿ ಇಲ್ಲಿ ಚೆನ್ನಾಗಿಯೇ ಇದೆ ಎನ್ನುತ್ತಿದ್ದಳು ಸುಮಾ. ಬೆಳಗ್ಗೆ 8 ಗಂಟೆಗೆ ಎದ್ದೇಳುವುದು, ಫ್ರೆಶ್ ಆಗಿ ರೆಡಿಯಾಗಿರೋ ತಿಂಡಿ ತಿಂದು ಆಫೀಸಿಗೆ ಹೋಗುವುದು, ಸಂಜೆ ಆಫೀಸಿನಿಂದ ಬಂದ ನಂತರ ರೆಸ್ಟ್ ತೆಗೆದುಕೊಳ್ಳುವುದು, ಇಷ್ಟೇ ಸುಮಾಳ ಕೆಲಸ. ಹೀಗೆ 6 ತಿಂಗಳು ಕಳೆದು ಹೋಯಿತು. ಸುಮಾಳ ಅತ್ತೆಯ ಮನೆಯವರು ತವರು ಮನೆಯವರಿಗೆ ನಿಮ್ಮ ಮಗಳು ಈ ರೀತಿ ಮಾಡುತ್ತಿದ್ದಾಳೆ ಅಂತ ಏನೂ ಹೇಳಲಿಲ್ಲ. ಆದ್ದರಿಂದ ಅವರಿಗೂ ಏನೂ ಗೊತ್ತಿರಲಿಲ್ಲ. ಹೊಸ ಜೋಡಿ, ಇವರಿಗೆ ಅಲ್ಲಿ ಇಲ್ಲಿ ಜಾಲಿಯಾಗಿ ಸುತ್ತಾಡಬೇಕು, ಗಂಡ ಹೆಂಡತಿ ಸಂತೋಷವಾಗಿ ಸಮಯ ಕಳೀಬೇಕು ಅಂತ ಇರುತ್ತೆ ಅಂತ ವಿಜಯ್ನ ತಾಯಿ ಯೋಚಿಸಿ, ನೀವು ನಿಮ್ಮ ಆಫೀಸಿಗೆ ಹತ್ತಿರದಲ್ಲೇ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಇರಿ ಅಂತ ಮಗ ವಿಜಯ್ಗೆ ಹೇಳುತ್ತಾಳೆ. ಸುಮಾಳು ಕೂಡ ಅಲ್ಲಿಯೇ ಇದ್ದಿದ್ದರಿಂದ ಅತ್ತೆ ಹೇಳಿದ್ದು ಕೇಳಿ, ಅಮ್ಮಯ್ಯ, ಈ ಸಂತೆಯಿಂದ ಹೊರಗಡೆ ಬೀಳುವ ಅವಕಾಶ ಈಗ ಸಿಕ್ಕಿದೆ ಅಂದುಕೊಂಡು, ಹೌದು ಅತ್ತೆ, ನಾನು ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅಂದುಕೊಂಡಿದ್ದೆ ಎಂದಳು ಸುಮಾ. ಹಾಗಾದರೆ ನಿಮ್ಮ ಮಾವನವರ ನಿರ್ಧಾರವೂ ಇದೆ. ನೀವು ಆಫೀಸಿಗೆ ಹತ್ತಿರದಲ್ಲೇ ಮನೆ ತೆಗೆದುಕೊಂಡು ಇರುವುದರಿಂದ ನಮಗೇನು ಸಮಸ್ಯೆ ಇಲ್ಲಮ್ಮ ಎಂದರು ಅತ್ತೆ. ಇದಾದ 2 ದಿನಕ್ಕೆ ಮನೆ ನೋಡಿದ್ದು, ಶಿಫ್ಟ್ ಮಾಡಿದ್ದು ಎಲ್ಲವೂ ಮುಗಿದು ಹೋಯಿತು. ಯಾವಾಗಲೂ ಥರ 8 ಗಂಟೆಗೆ ಹೇಳುವುದು, ಲೇಸಿಯಾಗಿ ಇರುವುದು ವಿಜಯ್ಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಸುಮಾಳಿಗೆ ಹೇಳಿ ನೋಡಿದ. ಅವಳು ತಲೆಗೇ ಹಾಕಿಕೊಳ್ಳಲಿಲ್ಲ. ಅವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳವಾಡಿಕೊಳ್ಳುತ್ತಿದ್ದರು. ಸುಮಾ ಒಂದು ದಿನ ಅಡುಗೆ ಮಾಡಿದರೆ ಮತ್ತೊಂದು ದಿನ ಆನ್ಲೈನಲ್ಲಿ ಆರ್ಡರ್ ಮಾಡ್ತಿದ್ಲು. ವಿಜಯ್, ಆನ್ಲೈನಲ್ಲಿ ಯಾಕೆ, ಮನೆಯಲ್ಲೇ ಮಾಡಿಕೊಳ್ಳಬಹುದಲ್ಲ ಎಂದು ಕೇಳಿದರೆ ಸುಮಾ ನನ್ನಿಷ್ಟ ಅಂತ ಮುಂದುಕೊಂಡು ಹೋಗಿ ಕೂರುತ್ತಿದ್ದಳು.
ಮನೆ ಎಷ್ಟೇ ಗಲೀಜಾಗಿದ್ದರೂ ಕ್ಲೀನ್ ಮಾಡುತ್ತಿರಲಿಲ್ಲ. ಒಂದು ದಿನ ವಿಜಯ್ ಸುಮಳಿಗೆ ಮನೆ ನೋಡು ಹೇಗಿದೆ, ಎಷ್ಟು ಗಲೀಜಾಗಿದೆ, ಈಗೇನಾ ಮನೇನ ಇಟ್ಕೊಳ್ಳೋದು ಅಂತ ಕೇಳಿದನು. ಅದಕ್ಕೆ ಸುಮಾ ಕೋಪದಿಂದ ಕೂಗಾಡುತ್ತಾಳೆ, ನಾವು ಪ್ರೀತಿಸಿ ಮದುವೆಯಾಗಿದ್ದೀವಿ ಅನ್ನೋದು ಅಷ್ಟೇ, ಒಂದು ದಿನನಾದರೂ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ? ಅದು ಯಾಕೆ ಇದು ಯಾಕೆ, ಬೇಗ ಎದ್ದೇಳು ಅಂತ ನನ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಿದ್ದೀರಾ ಎಂದಳು. ಅದಕ್ಕೆ ವಿಜಯ್, ಪ್ರೀತಿ ಅನ್ನೋದು ಎರಡು ಮನಸ್ಸುಗಳಿಗೆ ಸಂಬಂಧಪಟ್ಟಿದ್ದು, ನೀನು ಏನೇ ಮಾಡಿದರೂ ಪ್ರೀತಿಯಿಂದ ಹೇಗೆ ಇರುವುದು? ಒಬ್ಬ ಗೃಹಿಣಿಗೆ ಇರಬೇಕಾದ ಲಕ್ಷಣಗಳು ಒಂದಾದರೂ ಇದೆಯಾ ನಿನಗೆ ಎಂದು ಕೋಪದಿಂದ ಕೇಳಿದನು. ನಿನಗೂ ನನಗೂ ಯಾವ ದೊಡ್ಡ ವ್ಯತ್ಯಾಸವೂ ಇಲ್ಲ, ನಾನೇ ನಿನ್ನನ್ನು ಎಲ್ಲ ಕೆಲಸ ನೀನೇ ಮಾಡು ಅಂತ ಹೇಳ್ತಿಲ್ವಲ್ಲ. ಇಬ್ಬರದು ಒಂದೇ ಆಫೀಸ್, ಒಂದೇ ಕೆಲಸ, ಜೊತೆಯಲ್ಲೇ ಹೋಗ್ತೀವಿ, ಜೊತೆಯಲ್ಲೇ ಬರ್ತೀವಿ. ಅಡುಗೆ ಕೆಲಸದಲ್ಲಿ ನಾನೂ ಹೆಲ್ಪ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕುವುದು, ತೆಗೆಯುವುದು, ಐರನ್ ಮಾಡುವ ಕೆಲಸಗಳನ್ನೂ ಮಾಡ್ತಿದ್ದೀನಿ. ಮನೆಯಲ್ಲಿ ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು ಕೂಡ ನಿನಗೆ ಕಷ್ಟವಾಗ್ತಿದೆಯಾ ಅಂತ ಕೋಪದಿಂದ ಗಟ್ಟಿಯಾಗಿ ಹೇಳ್ತಾನೆ. ಸುಮಾ ವಿಜಯ್ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಮೇಲೆ ಕಿರ್ಚಾಡುತ್ತಿದ್ದಾನೆ ಅಂತ ತವರು ಮನೆಗೆ ಹೊರಟು ಹೋಗ್ತಾಳೆ. ವಿಜಯ್ ಒಂದು ವಾರದವರೆಗೂ ಸುಮಾ ಬರಬಹುದು ಎಂದು ಕಾದು ತದನಂತರ ವಿಜಯ್ ಮನೆ ಖಾಲಿ ಮಾಡಿಕೊಂಡು ತನ್ನ ತವರು ಮನೆಗೆ ಹೊರಟು ಹೋಗ್ತಾನೆ. ಜಾನಕಿ ಮಗಳನ್ನು ಬೈದು ಬುದ್ಧಿ ಮಾತುಗಳನ್ನು ಹೇಳಿ ಅತ್ತೆ ಮನೆಗೆ ಕಳುಹಿಸಿದಳು. ವಿಜಯ್ಗೆ ಒಂದು ಕಾಲದಲ್ಲಿ ಸುಮಾಳ ಮೇಲೆ ಇದ್ದ ಪ್ರೀತಿ ಈಗ ದ್ವೇಷವಾಗಿ ಮಾರತೊಡಗಿತು. ಸುಮಾ ಬಂಧುಗಳ ಮುಂದೆಯೂ ಸಹ ವಿಜಯ್ಗೆ ಬೆಲೆ ಕೊಡದೆ ಮಾತನಾಡುವುದು ವಿಜಯ್ಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಮದುವೆಗೆ ಮುನ್ನ ಇರುವ ಪ್ರೀತಿ ಮದುವೆಯ ನಂತರ ಇವರ ಮಧ್ಯ 1 ವರ್ಷವೂ ಇರಲಿಲ್ಲ. ಇವರು ಯಾವಾಗಲೂ ಜಗಳಗಳು ಆಡಿಕೊಂಡು ಉತ್ತರ ದಕ್ಷಿಣ ಥರ ಇರುತ್ತಿದ್ದರು. ಮದುವೆಯಾಗಿ 4 ವರ್ಷಗಳಾದರೂ ಇದೇ ಪರಿಸ್ಥಿತಿ. ತಪ್ಪು ತಮ್ಮ ಮಗಳದೇ ಆದರೂ ಏನೂ ಮಾಡಲಾಗದ ಪರಿಸ್ಥಿತಿ ರಾಮಪ್ಪ ಜಾನಕಿ ಹೇಳದು. ಸುಮಾ ನನಗೆ ಗೊತ್ತಿರುವುದೇ ಸರಿ, ನಾನು ಹೇಳುವುದೇ ವೇದವಾಕ್ಯ ಅನ್ನುವ ರೀತಿ. ಹಳೆಯ ವಿಜಯ್ಗೆ ತುಂಬ ಸರಿ ಸುಮಳ ಪರವಾಗಿ ಕ್ಷಮಾಪಣೆ ಕೇಳಿದರು ರಾಮಪ್ಪ ಜಾನಕಿ. ವಿಜಯ್ ಎಷ್ಟೋ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದರೂ ಸುಮಾ ಅಡ್ಜಸ್ಟ್ ಆಗ್ತಿರಲಿಲ್ಲ. ಇದರಿಂದ ಬೇಸತ್ತ ವಿಜಯ್ ಕುಡಿಯುವ ಚಟ ಕಲಿತನು. ರಾಮಪ್ಪನ ಆರೋಗ್ಯ ಸರಿ ಇಲ್ಲದ ಕಾರಣ ಚಿಕ್ಕ ಮಗಳಿಗೂ ಮದುವೆ ಮಾಡಿಬಿಡಬೇಕೆಂದು ತೀರ್ಮಾನಿಸಿದರು. ವರದಕ್ಷಿಣೆ ಕೊಡೋ ಪರಿಸ್ಥಿತಿ ಅಷ್ಟೊಂದು ಇಲ್ಲವಾದ್ದರಿಂದ ಅವರ ಅಂತಸ್ತಿಗೆ ತಕ್ಕಂತೆ ಹುಡುಗನನ್ನು ನೋಡಿ ಮದುವೆ ಮಾಡಿದರು. ಕೀರ್ತಿಗೆ ಅಪ್ಪ ಅಮ್ಮನ ಪರಿಸ್ಥಿತಿ ಗೊತ್ತಿತ್ತು. ಆದ್ದರಿಂದ ಹುಡುಗ ಒಳ್ಳೆಯವನಾದರೆ ಸಾಕು ಅಂತ ಅಂದುಕೊಂಡು ಇಷ್ಟದಿಂದಲೇ ಮದುವೆಯಾದಳು. ಕೀರ್ತಿಯ ಗಂಡನ ಹೆಸರು ರಾಜೇಶ್. ರಾಜೇಶ್ ಅಪ್ಪ ಅಮ್ಮನ ಜೊತೆ ಹಳ್ಳಿಯಲ್ಲಿಯೇ ಸೆಟಲ್ ಆಗಿದ್ದ. ಕೀರ್ತಿ ಸಿಟಿಯಲ್ಲಿ ಬೆಳೆದಿರುವುದರಿಂದ ಹಳ್ಳಿಯ ಆಚಾರ ವಿಚಾರ ಕೆಲಸ ಕಾರ್ಯಗಳೇನು ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಮದುವೆಯಾಗಿ 10 ದಿನಗಳ ಒಳಗೆ ಎಲ್ಲ ಕಲಿತು ಕೆಲಸಗಳನ್ನು ಮಾಡಲು ಶುರು ಮಾಡಿದಳು. ಬೆಳಗ್ಗೆ 5:15ಕ್ಕೆ ಎದ್ದು ಮನೆ ಮುಂದೆ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಬಿಡಿಸಿ ತಲೆ ಸ್ನಾನ ಮಾಡಿ ಪೂಜೆ ಮುಗಿಸಿ ನಂತರ ಅಡುಗೆ ಕೆಲಸ ಶುರು ಮಾಡುತ್ತಿದ್ದಳು. ಅದು ಹಳ್ಳಿ ಆಗಿದ್ದರಿಂದ ಕೀರ್ತಿ ಜಾಬ್ ಮಾಡಲು ಅವಕಾಶವಿರಲಿಲ್ಲ. ರಾಜೇಶ್ನೂ ಸಹ ಜಾಬ್ ಮಾಡುವುದು ಬೇಡ ಅಂದ ಕಾರಣ ಮನೆಯಲ್ಲಿಯೇ ಇದ್ದು ಕೆಲಸಗಳನ್ನು ಮಾಡಿಕೊಂಡು ಸಾಯಂಕಾಲ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದಳು. ಈ ರೀತಿಯಾಗಿ ಹಳ್ಳಿಗೆ ಹೊಂದಿಕೊಂಡು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಸುಮಾ ತಂಗಿ ಕೀರ್ತಿಯ ಮನೆಗೆ ಬರುತ್ತಾಳೆ. ಕೀರ್ತಿ ಅಕ್ಕನನ್ನು ನೋಡಿ ತುಂಬ ಸಂತೋಷ ಪಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಕೀರ್ತಿ ಅಕ್ಕನನ್ನು ಕರೆದುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ. ಇಬ್ಬರು ಕುಳಿತು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಆಗ ಸುಮಾ ಕೀರ್ತಿಗೆ ಕೇಳುತ್ತಾಳೆ, ನೀನು ಹೇಗೆ ಇರುತ್ತಿದ್ದೀಯೇ ಈ ಸಣ್ಣ ಹಳ್ಳಿಯಲ್ಲಿ? ಇಲ್ಲಿ ನಮಗೆ ಬೇಕಾಗಿರುವುದು ಏನೂ ಸಿಗುವುದಿಲ್ಲ. ಮನೆ ಕೆಲಸವೆಲ್ಲ ನೀನೇ ಮಾಡುತ್ತೀಯ. ನೀನು ಇಷ್ಟೆಲ್ಲ ಓದಿ ಈ ರೀತಿ ಆಗುತ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದಳು. ಆಗ ಕೀರ್ತಿ, ಅಕ್ಕ, ಓದು ಅನ್ನುವುದು ನಮಗೆ ಬುದ್ಧಿ ಮತ್ತು ತಿಳುವಳಿಕೆಗೆ ಅಲ್ಲವೇ? ನಾನು ಅದನ್ನೇ ಮಾಡ್ತಿದ್ದೀನಿ. ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗುತ್ತಿದ್ದೀನಿ ಎಂದಳು. ಅಕ್ಕ, ಈ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಅಲ್ಲಿ ನಾವು ವಾರಕ್ಕೆ ಆಗುವಷ್ಟು ಸೊಪ್ಪು ತರಕಾರಿಗಳನ್ನು ತಂದುಕೊಳ್ಳುತ್ತೇವೆ. ಸರಕುಗಳನ್ನು ಪಕ್ಕದಲ್ಲಿಯೇ ದಿನಸಿ ಅಂಗಡಿ ಇದೆ, ಅಲ್ಲೇ ತೆಗೆದುಕೊಳ್ಳುತ್ತೇವೆ. ಇನ್ನು ಶಾಪಿಂಗ್ ಅಂತೀಯಾ? ತಿಂಗಳಿಗೊಮ್ಮೆ ನಾನು ರಾಜೇಶ್ ಬೈಕಿನಲ್ಲಿ ಸಿಟಿಗೆ ಹೋಗುತ್ತೇವೆ. ಬೇಕಾಗಿರುವುದನ್ನು ತೆಗೆದುಕೊಂಡು ಜಾಲಿಯಾಗಿ ಸುತ್ತಾಡಿಕೊಂಡು ಬರುತ್ತೇವೆ ಎಂದಳು. ರಾಜೇಶ್ ಮನೆ ಕೆಲಸಗಳಲ್ಲಿ ನಿನಗೆ ಹೆಲ್ಪ್ ಮಾಡ್ತಾರಾ ಅಂತ ಕೇಳಿದಳು ಸುಮಾ. ಅವರು ಹೆಲ್ಪ್ ಮಾಡ್ತೀನಿ ಅಂತಾರೆ, ನಾನೇ ಬೇಡ ಅಂತೀನಿ. ಗಂಡ ಮನೆ ಕೆಲಸಗಳಲ್ಲಿ ಹೆಲ್ಪ್ ಮಾಡುವುದು ತಪ್ಪೇನಲ್ಲ, ಆದರೆ ನನಗೆ ಇಷ್ಟ ಆಗುವುದಿಲ್ಲ ಎಂದಳು ಕೀರ್ತಿ. ಕೀರ್ತಿ,
ನಿನಗೆ ಇಲ್ಲೇ ಇರಬೇಕು ಅಂತ ಇದೆಯಾ ಅಥವಾ ಸಿಟಿಯಲ್ಲ ಎಂದಳು ಸುಮಾ. ನನಗೂ ರಾಜೇಶ್ಗೂ ಸಿಟಿಗೆ ಶಿಫ್ಟ್ ಆಗಬೇಕಂತ ಆಸೆ ಇತ್ತು. ಅತ್ತೆ ಮಾವನವರು ಹೇಳಿದರು, ನೀವು ಸಿಟಿಗೆ ಬೇಕಾದರೆ ಶಿಫ್ಟ್ ಆಗಬಹುದು ಅಂತ. ಆದರೆ ಅತ್ತೆ ಮಾವನ ಆರೋಗ್ಯ ಅಷ್ಟರ ಮಟ್ಟಿಗೆ ಇದೆ. ಅವರನ್ನು ಬಿಟ್ಟು ಹೋಗುವುದು ಹೇಗೆ? ಅದೂ ಅಲ್ಲದೆ ಇಲ್ಲಿ ಏನು ಕಡಿಮೆಯಾಗಿದೆ? ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಇದೆ. ಆದ್ದರಿಂದ ಸದ್ಯಕ್ಕೆ ಇಲ್ಲಿಯೇ ಅಂತ ಏನೇನೋ ಹೇಳುತ್ತಿದ್ದಳು. ಸುಮಳಿಗೆ ಕೀರ್ತಿಯ ಮಾತುಗಳು ಎಷ್ಟೋ ಸಂದರ್ಭಗಳನ್ನು ನೆನಪು ಮಾಡುತ್ತಿರುತ್ತವೆ. ನಾವು ಸಂತೋಷವಾಗಿರಬೇಕೆಂದು ಯೋಚಿಸಿ, ಅತ್ತೆ ನೀವು ಅಲ್ಲೇ ಮನೆ ಮಾಡಿಕೊಂಡು ಇರಿ ಅಂತ ಹೇಳಿದರು. ವಿಜಯ್ ನನಗೆ ಎಲ್ಲ ಕೆಲಸಗಳಲ್ಲಿಯೂ ಹೆಲ್ಪ್ ಮಾಡ್ತಿದ್ದ. ನಾನು ಊಟ ಮಾಡದೆ ಮುನಿಸಿಕೊಂಡಿದ್ದರೆ ವಿಜಯ್ ಪ್ರೀತಿಯಿಂದ ತಿನ್ನಿಸುತ್ತಿದ್ದ. ಹೀಗೆ ಒಂದೊಂದು ವಿಷಯವನ್ನು ನೆನಪಿಸಿಕೊಂಡು ನಾನು ಎಷ್ಟು ಮೂರ್ಖಳಾಗಿ ನಡೆದುಕೊಂಡೆನು ಅಂತ ಸುಮಳಿಗೆ ಅರ್ಥವಾಗುತ್ತದೆ. ನನ್ನಿಂದಲೇ ಅಲ್ಲವೇ ವಿಜಯ್ ಕುಡಿಯುವ ಚಟ ಕಲಿತಿದ್ದು? ಸುಮಳ ಮನಸ್ಸಿನ ತುಂಬ ವಿಜಯ್ನ ಆಲೋಚನೆಗಳೇ ಬರುತ್ತಿದ್ದವು. ಕೀರ್ತಿ, ನಾನಿನ್ನು ಹೊರಡುತ್ತೇನೆ ಅಂತ ಹೇಳಿ ಹೊರಟಳು. ಕೀರ್ತಿ ಮನಸ್ಸಿನಲ್ಲಿ ಈಗಲಾದರೂ ಅಕ್ಕ ಬದಲಾಗಬೇಕು ಅಂದುಕೊಂಡಳು. ಸುಮಾ ಕೀರ್ತಿಯ ಮನೆಯಿಂದ ನೇರವಾಗಿ ತವರು ಮನೆಗೆ ಬರುತ್ತಾಳೆ. ಅಪ್ಪ ಅಮ್ಮನ ಬಳಿ ಹೋಗಿ, ನಾನು ಎಷ್ಟು ದಿನ ರಿಚ್ಚಾಗಿ ಬದುಕಬೇಕು ಅಂತ ಅಂದುಕೊಂಡೆ, ಆದರೆ ಹ್ಯಾಪಿಯಾಗಿ ಬದುಕಲು ಏನು ಬೇಕು ಅಂತ ಈಗ ತಿಳಿದುಕೊಂಡೆ. ಇಷ್ಟು ದಿನ ನನ್ನ ಮೂರ್ಖತನದಿಂದ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಎಂದು ಅಪ್ಪ ಅಮ್ಮನ ಬಳಿ ಕ್ಷಮಾಪಣೆಯನ್ನು ಕೇಳಿ ಅತ್ತೆ ಮನೆಗೆ ಹೋಗುತ್ತಾಳೆ ಸುಮಾ. ಅತ್ತೆ ಮಾವನ ಬಳಿ ಕ್ಷಮಾಪಣೆಯನ್ನು ಕೇಳಿ ವಿಜಯ್ಗೆ ಸಾರಿ ಕೇಳಲು ರೂಮಿಗೆ ಬರುತ್ತಾಳೆ. ವಿಜಯ್ ಹೊರಗಡೆ ಹೋಗಲು ರೆಡಿಯಾಗುತ್ತಿರುತ್ತಾನೆ. ಅವನನ್ನು ಹಿಂದೆಯಿಂದ ಅಪ್ಪಿಕೊಂಡು ಮುಕ್ತ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಿ ಎಂದಳು. ವಿಜಯ್ ಸುಮಳ ಪಶ್ಚಾತ್ತಾಪವನ್ನು ನೋಡಿ ಅವಳನ್ನು ಸನಿಹಕ್ಕೆ ಎಳೆದುಕೊಂಡು, ನಾವು ಒಬ್ಬರಿನೊಬ್ಬರು ಅರ್ಥ ಮಾಡಿಕೊಂಡು ಇದ್ದಿದ್ದರೆ ಈ 4 ವರ್ಷ ಎಷ್ಟು ಸಂತೋಷದಿಂದ ಕಳೆಯುತ್ತಿದ್ದೆವು ಎಂದು ಸುಮಳನ್ನು ಎದೆಗೆ ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟನು. 1 ವರ್ಷದ ನಂತರ ವಿಜಯ್ ಸುಮಾಳಿಗೆ ಗಂಡು ಮಗು, ರಾಜೇಶ್ ಕೀರ್ತಿಗೆ ಹೆಣ್ಣು ಮಗು ಆಯಿತು. ಮೊಮ್ಮಗಳು ಹುಟ್ಟಿದ ವೇಳಾ ವಿಶೇಷ ರಾಮಪ್ಪನ ಆರೋಗ್ಯವು ಸರಿಯೋಯಿತು. ಈಗ ಎಲ್ಲರೂ ಸಂತೋಷದಿಂದ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ. ನಿಮಗೆ ಈ ಕಥೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.